ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ಏನು ಬ್ಲಾಗ್ ಅಂದರೆ ಸಿಂಪಲಾಗಿ ಇವತ್ತು ಅಡುಗೆದೇನು ಮಾಡ್ತಿಲ್ಲ, ರೆಸಿಪಿ. ಇವತ್ತು ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ನಾನು ಒಂದು ಸಿಂಪಲ್ ರಂಗೋಲಿ ಒಂದು ಬಿಡಿಸಿ ಇವತ್ತು ಸ್ವತಂತ್ರ ದಿನಾಚರಣೆ ಆಚರಿಸ್ಬೇಕು ಅಂತ ನಾನು ಹಂಗೆ ಮನೆಯಲ್ಲೇ ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಅಂದರೆ ಒಂದು ರಂಗೋಲಿ ಬಿಡಿಸಿ ಎಲ್ರಿಗೂ ಶುಭಾಶಯ ಹೇಳಬೇಕು ಅಂತ ಇದ್ದೀನಿ. ಬನ್ನಿ, ನಾನು ಇವಾಗ ರಂಗೋಲಿ ಬಿಡ್ಸೋಕ್ಕೆ ಹೋಗ್ತೀನಿ, ತೋರಿಸ್ತೀನಿ, ಬನ್ನಿ. ನೋಡಿ ಫ್ರೆಂಡ್ಸ್, ಸಂಗೀತ ರಂಗೋಲಿ ಹಾಕತ್ತಾಳ. ಇದೇನೋ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ ವ್ಯೂವರ್ಸ್ಗೆ ಶುಭಾಶಯ ಕೋರಿದ್ರಾಯ್ತಂತ ಅವಳು ಬಿಡಿಸೋತಾಳೆ ರಂಗೋಲಿ. ನಾ ಅಷ್ಟೋ ತನಕ ಅವಳು ಬಿಡಿಸೋ ತನಕ ನಾನು ಪೂಜೆ ಮಾಡ್ಕೊಂಡು ಬರ್ತೀನಿ. ಫ್ರೆಂಡ್ಸ್, ಬಿಡಿಸೋತಾಳೆ. ಕಲರ್ ಅದು ಬಿಡಿಸ್ಯಾಳ ನೋಡು. ಕಲರ್ ತಗೊಳತ್ತಾಳ. ನಾನು ಪೂಜೆ ಮಾಡತ್ತೀನಿ. ಫ್ರೆಂಡ್ಸ್, ಕಲರ್ ತುಂಬತ್ತಾಳೆ. ಫಸ್ಟ್ ಫ್ಲಾಗಿಗೆ ಬಣ್ಣ ಹಾಕ್ತಾ ಇದ್ದೀನಿ ನಾನು. ಫ್ಲಾಗ್ ಆದಮೇಲೆ ಆ ಹುಡುಗಿಗೆ ಈಗ ನೆಕ್ಸ್ಟ್ ಹಾಕ್ತೀನಿ. ಈಗ ಅಶೋಕ್ ಚಕ್ರ ಬಿಡ್ತೀನಿ. ಕನ್ಫ್ಯೂಸಾ? ಅಲ್ಲ, ಬಣ್ಣ. ಯಾವ ಬಣ್ಣ? ಇದು ವೇಲ್ ಪಿಂಕ್ ವೇಲ್. ಪಿಂಕ್ ವೇಲಾ? ಕನ್ಫ್ಯೂಸ್ ಅಂತೂ ಮಾಡ್ಕೊಳ್ಳೋ ಸೀನೇ ಇಲ್ಲ ನಮ್ದು ಯಾವಾಗಲೂ. ಇದು ಕಾಂಬಿನೇಷನ್ ಆಗ್ತಿರುತ್ತಲ್ವಾ. ಫ್ರೆಂಡ್ಸ್, ಓದಲಿಕ್ಕೆ ಬಿಡತ್ತಾಳ ಕಲರು. ಬ್ಲ್ಯಾಕ್ ಇಲ್ಲ, ಅದಕ್ಕೆ ಪರ್ಪಲ್ ಹಾಕ್ತಿದ್ದೀನಿ. ಬ್ಲ್ಯಾಕ್ ಇಲ್ದಕ್ಕೆ ಪರ್ಪಲ್ ಆಗತ್ತಾಳೆ. ಬ್ಲ್ಯಾಕ್ ಸಿಕ್ಕಿಲ್ಲ ಅವಳಿಗೆ. ಸರಿ, ಆಯಿತು. ಕ್ಲೀನಾಗಿ ಇದು ಹಾಕ್ಬೇಕು. ಆ ಧ್ವಜಕ್ಕೆ ಹಗ್ಗ ಮಾಡಲ್ಲ ಸಂಗೀತ? ಮಾಡ್ತೀನಿ ಇವತ್ತು ಮಾಡ್ತೀನಿ. ಹ್ಞೂ, ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ರಂಗೋಲಿ ಹಾಕೊಂಡು. ಹಗ್ಗ ವೈಟ್ ಮಾಡ. ಹಾಂ, ನೋಡಿ ಫ್ರೆಂಡ್ಸ್, ಕಲರ್ ತುಂಬಬೇಕಾದ್ರೆ ಲೈನಿಂಗ್ ಹೋಗಿರುತ್ತಲ್ಲ, ಅದಕ್ಕೆ ಮತ್ತೆ ಲೈನಿಂಗ್ ಕೊಟ್ಕೊಳತ್ತಾಳ ಸಂಗೀತ. ಫಿನಿಶಿಂಗ್ ಇದು. ನೋಡಿ ಫ್ರೆಂಡ್ಸ್, ನನ್ನ ಪೂಜೆ ಮುಗೀತು.
ಪೂಜೆ ಆಯ್ತು ನಂದು. ಅವಳದು ಔಟ್ಸೈಡ್ ಫಿನಿಶಿಂಗ್ ಕೊಡತ್ತಾಳ. ಅವಳದು ಮುಗಿಯಾಕೆ ಬಂದೈತೆ, ಹತ್ರ ಐತೆ. ಇದು ಒಳಗಡೆ ಫ್ರೆಂಡ್ಸ್, ಹಾಲ್ ಒಳಗಡೆ ಇದೆ, ಹಾಲಲ್ಲಿ. ಆಮೇಲೆ ಹೊರಗಡೆ ಬಿಡಿಸ್ತಾಳ, ಹೊರಗಡೆ ಈ ಥರ ಬಿಡಿಸ್ತಾಳೆ ಬಾವಿಗೆ. ಯಾಕಂದ್ರೆ ಬೇಲ್ ಅದೇ ಕಲರ್ ಹಾಕೊಳ್ಳಲ್ಲ, ಅದಕ್ಕೆ ಅದೇ ಕಲರೇ ಹಾಕೊಂಡು ಇದನ್ನು ನಾನು ಬಿಡಿಸ್ಕೊಂತಿದ್ದೀನಿ. ಎರಡೇ ನಿಮಿಷದಲ್ಲಿ ಆಲ್ಮೋಸ್ಟ್ ಫಿನಿಶ್. ಯಾಕೆ ರಂಗೋಲಿ ಇಲ್ಲ? ಬಾಕ್ ಕೆಳಗೆ ಹೊತ್ತು ಇನ್ನೊಂದು ಚೂರು ಕೊಡ್ಲ, ಕಾಣತಿಲ್ಲ ಅದು. ಆರ್ಟ್ ಬಾಯ್ ಸಂಗೀತ. ನೋಡಿ ಫ್ರೆಂಡ್ಸ್, ಹೇಳ ಎಲ್ಲರಿಗೂ ಶುಭಾಶಯ ಹೇಳ. ನೋಡಿ ಫ್ರೆಂಡ್ಸ್, ಎಲ್ರಿಗೂ 79ನೇ ವರ್ಷದ ಸ್ವತಂತ್ರ ದಿನಾಚರಣೆದ ಶುಭಾಶಯಗಳು. ಇವತ್ತು ನಾನು ಇದೇ ರೆಸಿಪಿ ಇಲ್ಲ, ಅದಕ್ಕೋಸ್ಕರ ಇವತ್ತು ಇದನ್ನ ಹಾಕಿದ್ದೀನಿ. ಚೆನ್ನಾಗಿದ್ರೆ ಎಲ್ಲ ಲೈಕಲ್ಲಿ ಹೇಳ್ರಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು ರಂಗೋಲಿ ಅಂತೇಳಿ. ನಂಗೆ ರಂಗೋಲಿನ ಬಿಡಿಸೋದು ತುಂಬ ಇಷ್ಟ. ಇದು ಇಷ್ಟ ಆಯಿತು ಅಂದರೆ ಎಲ್ಲರೂ ನಂಗೆ ಲೈಕ್ ಜಾಸ್ತಿ ಬರುತ್ತೆ, ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಇಷ್ಟ ಆಗುತ್ತೆ ಅಂತೇಳಿ. ಬಾಯ್.